ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ದಿನಾಂಕ 20/10/2025 ಸೋಮವಾರದ ಈ ದಿನ ದ್ವಾದಶ ರಾಶಿಗಳ ಫಲಾಫಲಗಳೊಟ್ಟಿಗೆ ಇವತ್ತಿನ ದಿನದ ಪಂಚಾಂಗ, ತಿಥಿ ಹಾಗೆ ನವೆಂಬರ್ ತಿಂಗಳ ಒಂದು ಮೇಷರಾಶಿಯ ಮಾಸ ಭವಿಷ್ಯ ಹೇಗಿದೆ. ನವೆಂಬರ್ ತಿಂಗಳಿನಲ್ಲಿ ಮೇಷರಾಶಿಯವರು ಅಂದ್ಕೊಂಡಿದ್ದಂಥ ಎಲ್ಲ ಕೆಲಸಗಳು ಆಗುತ್ತಾ, ಅದರ ಒಂದು ಆಧಾರದ ಮೇಲೆ ರಾಶಿ ಫಲ ಏನು ಸೂಚಿಸುತ್ತೆ, ಈ ಎಲ್ಲ ವಿಚಾರಗಳ ಬಗ್ಗೆ ತಿಳಿಯೋಣ. ಅದಕ್ಕೂ ಮುಂಚೆ ಕಾರ್ಯಕ್ರಮಕ್ಕೆ ನಮ್ಮ ಗುರೂಜಿಗಳನ್ನು ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷ್ಯರು ಹಾಗೆ ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ದಧೀಶಂಕ ತುಷಾರಾವಂ ಶೀರ್ಣೋದ್ಧಾರಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ ಮುಕುಟಭೂಷಣಂ. ವೀಕ್ಷಕರೇ, ಗುರೂಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ವಿ. ನೀವು ಸಹ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕಾಲ್ ಮಾಡ್ಬೋದು, ಮಾತನಾಡ್ಬೋದು. ಕಾಲ್ ಮಾಡೋ ನಂಬರ್ ಹಾಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡುವಂತಹ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ನಮ್ಮ ಕಾರ್ಯಕ್ರಮದ ಮೊದಲನೇ ಅಂಗ ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನು ನೋಡೋಣ. ಗುರೂಜಿ ನೋಡಿ, ಇವತ್ತು ತುಂಬ ವಿಶೇಷವಾಗಿ 20 ಅಕ್ಟೋಬರ್ 2025 ಚತುರ್ದಶಿ ತಿಥಿ ಇರುವಂಥದ್ದು, ಕೃಷ್ಣ ಪಕ್ಷ, ಹಸ್ತ ನಕ್ಷತ್ರ ಇರುವಂಥದ್ದು, ವೈದ್ಯುತಿ ಯೋಗ ಮತ್ತು ಸೌಪರ್ಣ ಕರ್ಣ ಇರುವಂಥದ್ದು. ಸೊ ತುಂಬ ವಿಶೇಷವಾಗಿರುವಂಥದ್ದು ಸೂರ್ಯೋದಯ ನಮ್ಮ ಬೆಂಗಳೂರಿನ ಕಾಲಮಾನ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ 6:10 ಸೂರ್ಯೋದಯ ಆಗುವಂಥದ್ದು, 5:56 ಸೂರ್ಯಾಸ್ತ ಆಗುವಂಥದ್ದು. ಇನ್ನು ಮುಹೂರ್ತ ಭಾಗದಲ್ಲಿ ನಾವು ನೋಡೋದಾದರೆ ಇವತ್ತಿನ ಒಂದು ಮುಹೂರ್ತ ಭಾಗ ತುಂಬ ವಿಶೇಷವಾಗಿ ಇವತ್ತಿನ ಒಂದು ರಾಹುಕಾಲ ಅಂತ ನಾವೇನು ತೊಗೊತೀವಿ, ಬೆಳಗಿನ ಜಾವ 9:10 10:30 ಇರುವಂಥದ್ದು. ಮತ್ತು ಯಮಗಂಡ ಕಾಲ 10:36 12:04. ಗುಳಿಕ ಕಾಲ ಬಂದು 1:32 3:01. ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡಿದ್ರೆ 11:41 12:28 ಆಗಿರುವಂಥದ್ದು. ಗುರೂಜಿ, ಇವತ್ತಿನ ದಿನದ ವಿಶೇಷತೆ ಏನು ತಿಳಿಸ್ತೀರಾ? ನೋಡಿ, ಇವತ್ತು ಒಂದು ವಿಶೇಷವಾದ ಚತುರ್ದಶಿ ತಿಥಿ ಅಂತ ನಾವು ಆವಾಗಲೇ ಹೇಳಿದ್ವಿ. ಚತುರ್ದಶಿ ತಿಥಿಯಂದು ನಾವು ಈ ಒಂದು ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿಯನ್ನು ನರಕ ಚತುರ್ದಶಿ ಅಂತ ಆಚರಿಸ್ತೀವಿ. ಮೊನ್ನೆ ಕಳೆದ ಎಪಿಸೋಡ್ನಲ್ಲೂ ಕೂಡ ಇದ್ರ ಬಗ್ಗೆ ಸವಿಸ್ತಾರವಾಗಿ ನಮ್ಮ ವೀಕ್ಷಕರಲ್ಲಿ ನಾವು ತಿಳಿಸ್ಕೊಟ್ವಿ. ಅಂದರೆ ಚತುರ್ದಶಿ ಅಂದರೆ ಏನು, ನರಕ ಚತುರ್ದಶಿ ಯಾಕಂದರೆ ನರಕಾಸುರ ಅನ್ನೋ ಒಂದು ರಾಕ್ಷಸನ್ನ ಮಹಾವಿಷ್ಣುನು ಶ್ರೀಕೃಷ್ಣನ ಅವತಾರವಾಗಿ ಸಂಹಾರ ಮಾಡಿರುವಂಥ ಒಂದು ವಿಶೇಷವಾದ ದಿನ. ಇದನ್ನು ಮಿನಿ ದೀಪಾವಳಿ ಅಂದರೆ ಚಿಕ್ಕ ದೀಪಾವಳಿ ಅಂತ, ದೀಪಾವಳಿ ಹಬ್ಬಕ್ಕೆ ಪ್ರಾರಂಭಕ್ಕೆ ಮಾಡುವಂಥ ಒಂದು ದಿನ ಇವತ್ತಾಗಿರುವಂಥದ್ದು ತುಂಬ ವಿಶೇಷ ಅಂತೀವಿ. ಯಾಕಂದರೆ ನೋಡಿ, ಪ್ರತಿಯೊಂದು ದೀಪಾವಳಿಗೆ ನಾವು ಬಲಿಪಾಡ್ಯಮಿಗೆ ಆ ಹಬ್ಬವನ್ನು ಆಚರಿಸುವಂಥದ್ದು ವಾಡಿಕೆ. ಆದರೆ ಆ 5 ದಿನಗಳ ದೀಪಾವಳಿ ಹಬ್ಬದಲ್ಲಿ ನರಕ ಚತುರ್ದಶಿ ಅನ್ನೋದು 3ನೇ ದಿನವಾದ ಒಂದು ಪ್ರಮುಖವಾದ ಹಬ್ಬ ಅಂತ ಹೇಳ್ತೀವಿ. ಸೊ ಈ ಒಂದು ದಿನದ ಒಂದು ಪಂಚಾಂಗದ ಆಧಾರಿತವಾಗಿ ಇವತ್ತು ನರಕ ಚತುರ್ದಶಿ ವಿಶೇಷತೆ ಆಗಿರುವಂಥದ್ದು. ಗುರೂಜಿ, ಇವತ್ತಿನ ದಿನದ ವಿಶೇಷತೆಯನ್ನು ಕೂಡ ತಿಳಿಸ್ಕೊಟ್ರಿ. ಹಾಗೆ ಇವತ್ತಿನ ದಿನದ ರಾಶಿ ಫಲವನ್ನು ತಿಳಿದುಕೊಳ್ಳೋದಕ್ಕೆ ನಮ್ಮ ವೀಕ್ಷಕರು ಸಹ ಕಾಯ್ತಾ ಇದ್ದಾರೆ. ಪ್ರಾರಂಭ ಮಾಡೋಣ. ಖಂಡಿತ. ಗುರೂಜಿ, ಮೊದಲನೇದಾಗಿ ಮೇಷರಾಶಿ. ಇಂದು ನಿಮ್ಮ ಸಾಲಗಾರರು ನಿಮಗೆ ಹೇಳದೆ ನಿಮ್ಮ ಖಾತೆಗೆ ಹಣವನ್ನು ಸೇರಿಸಬಹುದು. ಇಂದು ನಿಮ್ಮ ಆರೋಗ್ಯವು ಕೂಡ ಆರೋಗ್ಯಕರವಾಗಿರುತ್ತೆ ಅಂತ ನಿರೀಕ್ಷಿಸಲಾಗಿದೆ. ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರು ನೋಡಿ, ಸಾಧ್ಯವಾದರೆ ದೀರ್ಘಕಾಲೀನ ಒಂದು ಪ್ರಯಾಣವನ್ನು ತಪ್ಪಿಸಿ. ಯಾಕಂದರೆ ನೀವು ಪ್ರಯಾಣಿಸುವಲ್ಲೂ ಸ್ವಲ್ಪ ದುರ್ಬಲರಾಗಿರ್ತೀರಾ ಮತ್ತು ನಿಮ್ಮನ್ನು ನೀವು ದುರ್ಬಲಗೊಳಿಸ್ತೀರಾ. ಅದನ್ನೇ ಪ್ರಯಾಣ ಮುಂದೂಡಿದ್ರೆ ನಿಮಗೆ ಒಳ್ಳೆಯದಾಗಿರುತ್ತೆ. ವೃಷಭ ರಾಶಿಯ ನಂತರ ಮುಂದಿನ ರಾಶಿ ಮಿಥುನ ರಾಶಿ. ಪ್ರತಿಯೊಬ್ಬರು ಇಂದು ನಿಮ್ಮ ಸ್ನೇಹಿತರಾಗ ಬಯಸುತ್ತಾರೆ. ನಿಮಗೆ ಇದರಿಂದ ಸಂತೋಷವನ್ನು ಸಿಗುತ್ತದೆ, ಅಮೂಲ್ಯ ಉಡುಗೊರೆಗಳು ನಿಮಗೆ ಸಿಗುತ್ತೆ. ಇದರಿಂದ ಹರ್ಷಚಿತ್ತದ ಕ್ಷಣಗಳನ್ನು ನಿಮಗೆ ತಂದುಕೊಡುತ್ತದೆ. ಮಿಥುನ ರಾಶಿಯ ನಂತರ ಮುಂದಿನ ರಾಶಿ ಕರ್ಕಾಟಕ ರಾಶಿ. ನೀವು ಜೀವನವನ್ನು ಸಂತೋಷದಿಂದ ಅನುಭವಿಸಲು ಸಿದ್ಧವಾಗುತ್ತಿದ್ದ ಹಾಗೆ ನಿಮಗೆ ಸಂತೋಷ ಹಾಗೂ ಆನಂದ ಒಟ್ಟಿಗೆ ಸಿಗುತ್ತೆ. ನಿಮ್ಮ ಜೀವನ ಸಂಗಾತಿಯೊಂದಿಗೆ ಸೇರಿ ಇಂದು ನೀವು ಭವಿಷ್ಯಕ್ಕೆ ಯಾವುದೇ ಒಂದು ಆರ್ಥಿಕ ಯೋಜನೆಯನ್ನು ರೂಪಿಸಬಹುದು. ಕರ್ಕಾಟಕ ರಾಶಿಯ ನಂತರ ಮುಂದಿನ ರಾಶಿಯ ವಿಚಾರದ ಬಗ್ಗೆ ನೋಡ್ತಾ ಹೋಗೋಣ. ಸಿಂಹರಾಶಿ. ಸಿಂಹರಾಶಿಯವರಿಗೆ ಸ್ವಲ್ಪ ಏನೋ ವಿಚಿತ್ರವಾದ ಪರಿಸ್ಥಿತಿಯಲ್ಲಿ ಸಿಲುಕಿರುವಂಥ ಅನುಭವ ಆಗುತ್ತೆ ಮತ್ತು ಇಚ್ಛಾಶಕ್ತಿ ಮತ್ತು ಸಹಾಯ ಖಂಡಿತ ಸಿಗುತ್ತೆ. ಒಂದು ಅತ್ಯಂತ ಭಾವನಾತ್ಮಕ ನಿರ್ಧಾರ ಕೈಗೊಳ್ಳುವಾಗ ನಿಮ್ಮನ್ನು ನೀವು ಸ್ಥಿಮಿತ ಕಳೆದುಕೊಳ್ಳದೆ ಒಂದು ಒಳ್ಳೆ ನಿರ್ಧಾರ ತೆಗೆದುಕೊಂಡ್ರೆ ನಿಮಗೆ ದಿನ ಚೆನ್ನಾಗಿರುತ್ತೆ. ಸಿಂಹರಾಶಿಯವರು ಇವತ್ತು ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳಿ ತಿಳಿಸ್ತಾ ಮುಂದಿನ ರಾಶಿ ಕನ್ಯಾ ರಾಶಿ. ಇಂದು ನಿಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ. ವಿಶೇಷವಾಗಿ ಯಾರಾದರೂ ಸ್ವಲ್ಪ ವ್ಯಸನಿಗಳು, ಮದ್ಯಪಾನ, ಧೂಮಪಾನ ಮಾಡುವವರ ಬಗ್ಗೆ ಸ್ವಲ್ಪ ಗಮನವಿರಲಿ. ಇಂದು ಅನಗತ್ಯವಾದ ಹಣವನ್ನು ಖರ್ಚು ಮಾಡುವುದನ್ನು ನಿಲ್ಲಿಸಬೇಕು. ಕನ್ಯಾ ರಾಶಿಯ ನಂತರ ಮುಂದಿನ ರಾಶಿಯ ವಿಚಾರದ ಬಗ್ಗೆ ನೋಡ್ತಾ ಹೋಗೋಣ. ತುಲಾ ರಾಶಿ. ನಿಮ್ಮ ಆಹಾರವನ್ನು ನಿಯಂತ್ರಣದಲ್ಲಿರಿಸಿಕೊಳ್ಳಿ, ಸ್ವಲ್ಪ ವ್ಯಾಯಾಮ ಮಾಡಿ, ಹೆಚ್ಚು
ಏನಾದರೂ ಹೊಸ ಶಾಪಿಂಗು ಆನ್ಲೈನ್ ಶಾಪಿಂಗ್ ಮಾಡಲು ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಇಲ್ಲಾಂದರೆ ಸ್ವಲ್ಪ ಏನಾದರೂ ನಷ್ಟಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ತುಲಾ ರಾಶಿಯವರಿಗೆ ಕೂಡ ಇವತ್ತು ಸ್ವಲ್ಪ ನಷ್ಟ ಉಂಟಾಗುವಂತಹ ಸಾಧ್ಯತೆ ಇರೋದ್ರಿಂದ ಗುರುಜಿ ಏನಾದ್ರು ಪರಿಹಾರ ಭಾಗವಾಗಿ ಇವತ್ತು ಏನ್ ಮಾಡ್ಕೋಬೇಕು ತುಲಾ ರಾಶಿ? ನೋಡಿ, ಆದಷ್ಟು ಎಚ್ಚರಿಕೆಯಿಂದ ಇರಿ. ಇರುವಂಥ ಒಂದು ಇದಕ್ಕೆ ಕಡಿವಾಣ ಹಾಕಿ. ಈಗ ತುಂಬ ಒಂದು ಏನೇ ಟೆಂಪ್ಟೇಷನ್ ಇದ್ರೂ ಅದನ್ನು ಕಮ್ಮಿ ಮಾಡ್ಕೊಳ್ಳಿ. ಆದಷ್ಟು ಶುಕ್ರನ ಮಂತ್ರ ಓಂ ಶುಕ್ರಾಯ ನಮಃ ಅಂತ ಜಪ ಮಾಡಿ ಸ್ನಾನ ಇತ್ಯಾದಿ ನಿತ್ಯ ಕರ್ಮಗಳ ನಂತರ ನಿಮ್ಮ ಮುಂದುವರಿಸಿದ ಕೆಲಸ ಮುಂದುವರಿಸಿದ್ರೆ ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ತುಲಾ ರಾಶಿಯವರು ಆದಷ್ಟು ಸೋಮವಾರದ ದಿನ ಇದನ್ನ ಮಾಡ್ಕೊಳ್ಳಿ ಇವತ್ತಿನ ಮಟ್ಟಿಗೆ ಅಂತ ತಿಳಿಸ್ತಾ ಗುರುಜಿ ಮುಂದಿನ ರಾಶಿ ವೃಶ್ಚಿಕ ರಾಶಿ. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಇತರರೊಂದಿಗೆ ಸಂತೋಷ ಹಂಚಿಕೊಳ್ಳೋ ಇವತ್ತು ಒಳ್ಳೆ ಸಮಯ. ನಿಮ್ಮ ಮನೆಗೆ ಸಂಬಂಧಿಸಿದ ಹಾಗೆ ಹೂಡಿಕೆ ನಿಮಗೆ ಲಾಭದಾಯಕವಾಗಿರುತ್ತೆ. ವೃಶ್ಚಿಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ನೋಡಿದ್ವಿ. ಹಾಗೆ ಮುಂದುವರಿಸೋಣ. ಮುಂದಿನ ರಾಶಿ ಧನುರ್ರಾಶಿ. ಧನುರಾಶಿಯ ಪ್ರೇಮಿಗಳಿಗೆ ತುಂಬ ಒಳ್ಳೆಯ ದಿನ. ನಿಮ್ಮ ಪ್ರೇಮವನ್ನು ವ್ಯಕ್ತಪಡಿಸಲು ಅದರ ಬಗ್ಗೆ ತಿಳಿಸಲು ಮನೆಯಲ್ಲಿ ಮಾತಾಡಲು ಒಳ್ಳೆಯ ದಿನ ಮತ್ತು ನಿಮ್ಮ ಸೃಜನಶೀಲ ಸ್ವರೂಪದ ಯೋಜನೆಗಳು ಇವತ್ತು ಕೆಲಸ ಕಾರ್ಯ ಪ್ರಾರಂಭ ಮಾಡಲು ತುಂಬ ಒಳ್ಳೆಯ ದಿನ. ಧನುರಾಶಿಯ ನಂತರ ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಜೀವನದಲ್ಲಿ ಉತ್ಕೃಷ್ಟ ವೈಭವವನ್ನು ಆನಂದಿಸಲು ಇವತ್ತು ಒಂದು ಭವ್ಯವಾದ ದಿನ ಮತ್ತು ಚಿಂತೆಯ ಅನುಪಸ್ಥಿತಿ ಈ ದಿಕ್ಕಿನಲ್ಲಿ ಒಂದು ಮೊದಲೇ ಹೆಜ್ಜೆ ಇಡುವಂಥದ್ದು ಇವತ್ತಾಗಿರುತ್ತದೆ. ಮಕರ ರಾಶಿಯವರಿಗೆ ಇವತ್ತಿನ ದಿನ ಕೂಡ ತುಂಬಾ ಚೆನ್ನಾಗಿದೆ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮುಂದಿನ ರಾಶಿ ಗುರೂಜಿ ಕುಂಭರಾಶಿ. ಕುಂಭರಾಶಿಯವರು ನಿಮ್ಮ ವ್ಯಕ್ತಿತ್ವವನ್ನು ಸುಧಾರಿಸಲು ಗಂಭೀರ ಪ್ರಯತ್ನಗಳನ್ನು ಇವತ್ತು ನೀವು ಮಾಡ್ತೀರಾ. ಇಂದು ನಿಮ್ಮ ಹಣ ಕೈಯಲ್ಲಿ ಉಳಿಯುವುದಿಲ್ಲ. ನೀವು ಹಣವನ್ನು ಉಳಿಸುವ ಅನೇಕ ತೊಂದರೆಗಳನ್ನು ಎದುರಿಸಬೇಕಾಗುತ್ತೆ. ಅದರ ಬಗ್ಗೆ ಎಚ್ಚರಿಕೆಯಿಂದ ಇರಿ. ಕುಂಭ ರಾಶಿಯವರು ಕೂಡ ಇವತ್ತು ಸ್ವಲ್ಪ ಎಚ್ಚರವನ್ನು ವಹಿಸಬೇಕಾದಂಥ ದಿನ ಆಗಿದೆ, ಒಳ್ಳೆಯದಾಗಲಿ, ನಿಮಗೂ ಕೂಡ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ನಿಮ್ಮ ದೈಹಿಕ ಬಲವನ್ನು ನಿರ್ವಹಿಸಲು ನೀವು ಕ್ರೀಡೆ ಸಮಯ ಸ್ವಲ್ಪ ಕಳೆಯುವ ಸಾಧ್ಯತೆ ಜಾಸ್ತಿ. ನಿಮ್ಮ ತಾಯಿಯ ಒಂದು ವಿಚಾರದಲ್ಲಿ ವಾದ ವಿವಾದ ಆಗ್ಬೋದು. ಅದರ ಬಗ್ಗೆ ಯಾವುದೇ ಕೋಪಗಳ ದಿನ ಸಮಾಧಾನವಾಗಿದ್ದರೆ ದಿನ ಚೆನ್ನಾಗಿರುತ್ತೆ. ಇಲ್ಲಿಗೆ ವೀಕ್ಷಕರೇ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ. ಸೊ ನೀವು ಗುರೂಜಿಗಳ ಬಳಿ ಮಾತನಾಡಬೇಕು ಅಂದರೆ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ಕಾಲ್ ಮಾಡ್ಬೋದು ಅಥವಾ ವಾಟ್ಸಪ್ನಲ್ಲಿ ನೀವು ನಿಮ್ಮ ಪ್ರಶ್ನೆಗಳನ್ನು ಕಳುಹಿಸ್ಬೋದು. ನೀವು ಹುಟ್ಟಿರುವಂಥ ದಿನಾಂಕ, ಜನ್ಮಸ್ಥಳ, ಜನ್ಮ ಸಮಯ ಇದಿಷ್ಟನ್ನು ತಿಳಿಸಿ ನೀವು ಕೇಳೋದಕ್ಕೆ ಬಯಸುವಂಥ ಪ್ರಶ್ನೆಯನ್ನು ಕಳುಹಿಸ್ಕೊಟ್ರೆ ಗುರೂಜಿಗಳು ಸಹ ಉತ್ತರವನ್ನು ನೀಡ್ತಾರೆ ಅಂತ ಹೇಳಿ ತಿಳಿಸ್ತಾ ಮೇಷರಾಶಿಯ ವಿಚಾರ ಏನಿದೆ, ಮುಂಬರ್ತಕ್ಕಂಥ ನವೆಂಬರ್ ತಿಂಗಳು ಹೇಗಿದೆ ಅವರಿಗೆ, ಮೇಷರಾಶಿಯವರಿಗೆ ರಾಶಿಫಲ ಏನು ಸೂಚಿಸುತ್ತೆ, ಜೊತೆಗೆ ಗ್ರಹ ಗೋಚಾರದ ಪ್ರಭಾವಗಳು ಹೇಗಿದೆ ಅಂತ ಹೇಳಿ ತಿಳಿಯೋಣ. ಮೇಷರಾಶಿಯ ವಿಚಾರ ಏನಿದೆ, ಈಗ 2025 ನವೆಂಬರ್ ತಿಂಗಳು ಈಗ ಮುಂಬರ್ತಕ್ಕಂಥ ತಿಂಗಳಾಗಿದೆ. ಗುರುಜಿ, ಈ ಒಂದು ಮೇಷರಾಶಿಯವರಿಗೆ ನವೆಂಬರ್ ತಿಂಗಳಿನಲ್ಲಿ ಯಾವೆಲ್ಲ ಗ್ರಹಗಳ ಬದಲಾವಣೆ ಆಗ್ತಾ ಇದೆ, ಅದರ ಒಂದು ಆಧಾರದ ಮೇಲೆ ರಾಶಿಫಲ ಏನು ಸೂಚಿಸುತ್ತೆ ಗುರುಜಿ? ನೋಡಿ, ಇಲ್ಲಿ ಯಾವುದೇ ಒಂದು ರಾಶಿಫಲ ಹೇಳಬೇಕಾದ್ರೆ ಪ್ರಮುಖವಾಗಿ ಗ್ರಹಗಳ ಬದಲಾವಣೆ ಅತ್ಯಂತ ಪ್ರಭಾವವಾಗಿ ನೋಡ್ತೀವಿ. ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದಂಗೆ ಈ ಮಾಸದಲ್ಲಿ ನಾವು ಈ ಒಂದು ರಾಶಿಯ ಫಲಗಳನ್ನು ನೋಡಬೇಕು ನವೆಂಬರ್ ತಿಂಗಳಲ್ಲಿ. ಅಂದರೆ ಪ್ರಮುಖವಾಗಿ ಶುಕ್ರ ಗ್ರಹದ ಬದಲಾವಣೆ 3ನೇ ತಾರೀಕು ಆಗ್ತಾ ಇರುವಂಥದ್ದು, ಮತ್ತು ಬುಧ ಗ್ರಹ ವೃಶ್ಚಿಕ ರಾಶಿಗೆ 10ನೇ ತಾರೀಕು ಬರುವಂಥದ್ದು. ಅದರ ಜೊತೆಯಲ್ಲಿ ಗುರು ಕೂಡ 12ನೇ ತಾರೀಕು ಕರ್ಕಾಟಕ ರಾಶಿಯಲ್ಲಿ ಗೋಚರ ಆಗ್ತಿರುವಂಥದ್ದು, ಮತ್ತು ಸೂರ್ಯ ಕೂಡ ವೃಶ್ಚಿಕ ರಾಶಿಯಲ್ಲಿ 17ನೇ ತಾರೀಕು ಬರುವಂಥದ್ದು, ಮತ್ತು 24ನೇ ತಾರೀಕು ಬುಧ ಮತ್ತು 8ನೇ ಮನೆಗೆ, ರಾಶಿಯಿಂದ 8ನೇ ಮನೆಗೆ ಈ ಪ್ರಮುಖ ಬದಲಾವಣೆಗಳು ಆಗುವಂಥದ್ದು. ಆದರೆ ನಾವು ಯಾವುದೇ ರಾಶಿಯ ಫಲ ಹೇಳಬೇಕಂದ್ರೆ ಬಹುಮುಖ್ಯವಾಗಿರುವಂಥ ಗ್ರಹಗಳ ಒಂದು ಗೋಚಾರ ಅಂತ ನಾವು ನೋಡೋದಾದರೆ ನಾವು ಗುರು ಮತ್ತು ಶನಿಯ ಗೋಚಾರ ಅಂತ ತಗೊತೀವಿ. ಯಾರು ಮೇಷರಾಶಿಯವರಾಗಿರ್ತಾರೋ ಶನೇಶ್ವರರು ದಶಮ ಮತ್ತು ಲಾಭಾಧಿಪತಿಯಾಗಿ ವ್ಯಯ ಸ್ಥಾನದಲ್ಲಿ ಗೋಚಾರ ಆಗ್ತಿದ್ದಾರೆ. ಸೊ ಈಗ ಆಲ್ರೆಡಿ ಮೇಷರಾಶಿಯವರಿಗೆ 7.5 ನಡೀತಾ ಇದೆ. ಆದರೂ ಕೂಡ ದಶಮಾಧಿಪತಿ ಲಾಭಾಧಿಪತಿಯಾಗಿ ಶನಿ ವ್ಯಯ ಸ್ಥಾನದಲ್ಲಿ ಗೋಚಾರ ಆದರೂ ಕೂಡ ವಕ್ರ ಶನಿ ಇರುವಂಥದ್ದು. ಸೊ ವಕ್ರ ಶನಿ ಇದ್ದಾಗ ಏನಾಗುತ್ತೆ, ಸ್ವಲ್ಪ ನಿಧಾನ ಕೆಲಸಗಳು ಆಗುವಂಥ ಕೆಲಸ ಕಾರ್ಯಗಳಲ್ಲಿ, ಯಾಕಂದರೆ ಇಟ್ ಇಸ್ 10th ಹೌಸ್ ಅಂದರೆ ಹೌಸ್ ಆಫ್ ಜಾಬ್ ಅಂತ ಹೇಳ್ತೀವಿ. ಆ ಕೆಲಸ ಕಾರ್ಯಗಳು ಕೂಡ ಸ್ವಲ್ಪ ನಿಧಾನ ಆಗುತ್ತೆ. ಅಂದ್ಕೊಂಡಿರೋ ಕೆಲಸ ಬೇಗ ಮುಗಿಯೋದಿಲ್ಲ ಮತ್ತು ಯಾವುದೇ ಕೆಲಸ ಸುಲಭವಾಗಿ ಆಗೋದಿಲ್ಲ. ಅದಕ್ಕೆ ನಾವು ಪ್ರತಿ ಸಂಚಿಕೆಯಲ್ಲೂ ಹೇಗೇನೆಂದರೆ ಶನಿ ವಕ್ರ ಆಗಿ 2-3 ತಿಂಗಳಾಯಿತು. ಸೊ ಶನೇಶ್ವರನ ಸಂಬಂಧಪಟ್ಟಂಥ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಸಣ್ಣ ಪುಟ್ಟ ಶನೇಶ್ವರನ ದೇವಸ್ಥಾನಕ್ಕೆ ಹೋಗುವಂಥದ್ದು ಮತ್ತು ಶನೇಶ್ವರ ಸ್ವಾಮಿಯ ಮೂಲ ಮಂತ್ರಗಳನ್ನು ಹೇಳ್ಕೊಳ್ಳುವಂಥದ್ದು ಮಾಡ್ಬೋದು. ಒಂದು ಇನ್ನು ಪ್ರಮುಖವಾದ ಬದಲಾವಣೆ ಅಂತಂದರೆ ಗುರುವಿನ ಬದಲಾವಣೆ. ಗುರು ನೋಡಿ, ನಿಮ್ಮ ಮೇಷರಾಶಿಯವರಿಗೆ ಇಷ್ಟು ದಿನ ಏನು 3ನೇ ಮನೆಯಲ್ಲಿತ್ತು, ಈ ಒಂದು ತಿಂಗಳಲ್ಲೇ 4ನೇ ಮನೆ ಅಂದರೆ ನಾವು ಸುಖ ಸ್ಥಾನ ಅಂತ ಹೇಳ್ತೀವಿ, ತಾಯಿ ಸ್ಥಾನ ಅಂತ ಹೇಳ್ತೀವಿ. ಸೊ ಇಲ್ಲೇನಾಗುತ್ತೆ, ನಿಮಗೆ ಭಾಗ್ಯಾಧಿಪತಿ ಮತ್ತು ಭಾಗ್ಯಾಧಿಪತಿ ಚತುರ್ಥ ಭಾವಕ್ಕೆ ಬಂದಾಗ ತುಂಬ ಒಳ್ಳೆಯದು. ಅಂದರೆ ನಿಮ್ಮ ತಂದೆ ಕಡೆಯಿಂದ ತುಂಬ ಸಹಾಯ ಆಗುವಂಥದ್ದು, ತಂದೆ ಕಡೆಯಿಂದ ಬರುವಂಥ ಪ್ರಾಪರ್ಟಿಗಳನ್ನು ದಕ್ಕುವಂಥದ್ದು, ಮತ್ತು ಇನ್ನೇನೋ ದೈವಾನುಗ್ರಹ ಅಂತ ನಾವೇನು ಹೇಳ್ತೀವಿ ಅದು ಕೂಡ ಒಳ್ಳೆಯದಾಗುವಂಥದ್ದು, ಮತ್ತು ದೈವಿಕ ತೀರ್ಥಕ್ಷೇತ್ರಗಳಿಗೆ ಯಾತ್ರೆ
ಹೋಗುವಂಥದ್ದು ಮೇಷರಾಶಿಯವರಿಗೆ ಅನುಕೂಲತೆ ಕೂಡ ಬರುತ್ತೆ. ಸೊ ಓವರಾಲ್ ಆಗಿ ನೋಡೋದಾದರೆ ಗ್ರಹ ಗೋಚಾರದ ಪ್ರಭಾವದಲ್ಲಿ ಪ್ರಮುಖವಾಗಿರುವಂಥ ಗ್ರಹಗಳ ಗೋಚಾರ ಕೂಡ ನಾವು ತಿಳಿಸ್ಕೊಟ್ವಿ. ಅದಲ್ದಿರ ಮುಖ್ಯವಾಗಿ ಒಂದು ಗುರುವಿನ ಬದಲಾವಣೆ ಮತ್ತು ಶನಿಯ ಒಂದು ಗೋಚಾರದ ಪ್ರಭಾವ ಈ ರೀತಿ ಮೇಷರಾಶಿಯವರಿಗೆ ಬೀರ್ತಾ ಇರುತ್ತೆ. ಗುರುಜಿ, ಇನ್ನು ಕೂಡ ಮುಂದುವರೆದು ನೋಡೋದಾದ್ರೆ ನಾವು ಗುರುಜಿ, ಈಗ ನೀವೇನು ಗ್ರಹಗಳ ಗೋಚಾರದ ಪ್ರಭಾವವನ್ನು ತಿಳಿಸಿದ್ರಿ, ವಿಸ್ತೃತವಾಗಿ ಇದು ನೋಡೋದಾದ್ರೆ ಮೇಷರಾಶಿಯವರ ಮೇಲೆ ಇದು ಎಷ್ಟರ ಮಟ್ಟಿಗೆ ತನ್ನ ಪರಿಣಾಮವನ್ನ ಪ್ರಭಾವವನ್ನು ಬೀರುತ್ತೆ? ನೋಡಿ, ಇಲ್ಲಿ ರಾಶ್ಯಾಧಿಪತಿಯಾದ ಮಂಗಳ ಗ್ರಹ ತನ್ನ ಸ್ವಕ್ಷೇತ್ರಕ್ಕೆ ಬರ್ತಾ ಇರುವಂಥದ್ದು. ಇಲ್ಲೇನಾಗುತ್ತೆ, ನವಗ್ರಹಗಳ ಗೋಚಾರ ಪ್ರಭಾವದಲ್ಲಿ ನೋಡೋದಾದರೆ ಅಷ್ಟಮ ಸ್ಥಾನಕ್ಕೆ ಮಂಗಳ ಬರುವಂಥದ್ದು. ಅಷ್ಟಮ ಸ್ಥಾನ ಅಂತಂದರೆ ಒಂದು ದುಸ್ಥಾನ ಅಂತಲೇ ಹೇಳ್ತೀವಿ, ಆದರೆ ರಾಶ್ಯಾಧಿಪತಿಯಾಗಿ ಅಷ್ಟಮ ಸ್ಥಾನದಲ್ಲಿರೋದು ಒಳ್ಳೇದಂತ ಹೇಳ್ತೀವಿ. ಮತ್ತು ಇಲ್ಲಿ ಪಂಚಮ ವಿದ್ಯಾಸ್ಥಾನ ಅಂತ ಹೇಳ್ತೀವಿ, ಉನ್ನತ ವಿದ್ಯೆ ಮತ್ತು ಇದಕ್ಕೆ ಅನುಕೂಲವಾಗುವಂಥ ವಾತಾವರಣ ನಿರ್ಮಾಣ ಆಗ್ತಿರುವಂಥದ್ದು. ಸೊ ಇಲ್ಲೇನಾಗುತ್ತಂದರೆ ಈ ಒಂದು ಯಾರು ಮೇಷರಾಶಿಯವರು SSLC PUC ಡಿಗ್ರಿ ಎಜುಕೇಷನ್ಗೆ ಸ್ಥಾನ ಅಂತ ನಾವೇನು ಹೇಳ್ತೀವಿ, ಚತುರ್ಥ ಪಂಚಮಾಧಿಪತಿ ಗ್ರಹ ಸೂರ್ಯ ಗ್ರಹರು ಅಷ್ಟಮ ಸ್ಥಾನಕ್ಕೆ ಬರುವಂಥದ್ದು. ಸೊ ಆ ಅಷ್ಟಮದಲ್ಲಿ ಬಂದರೂ ಕೂಡ ಮಿತ್ರನ ಸ್ಥಾನನೇ ಅಂತ ಹೇಳ್ತೀವಿ, ಇದು ಕೂಡ ಒಳ್ಳೆಯದಂತ ಹೇಳ್ತೀವಿ. ಮತ್ತು ಶುಕ್ರ ಕೂಡ ತುಂಬ ಪ್ರಮುಖವಾಗಿ ಸಪ್ತಮ ಸ್ಥಾನಕ್ಕೆ ಬರುವಂಥದ್ದು. ಸಪ್ತಮ ಸ್ಥಾನಕ್ಕೆ ಶುಕ್ರ ಬಂದಾಗ ವಿಶೇಷವಾದ ಒಂದು ಮಾಳ್ಬಯ ಯೋಗ ಅಂತ ಒಂದು ಸೃಷ್ಟಿಯಾಗುತ್ತೆ ಮೇಷರಾಶಿಯವರಿಗೆ. ಅದರಿಂದ ಏನಾಗುತ್ತೆ, ಶುಕ್ರ ಸ್ವಕ್ಷೇತ್ರದಲ್ಲಿ ಸಪ್ತಮ ಸ್ಥಾನದಲ್ಲಿ ಬಂದಾಗ ಒಂದು ಸುಗಂಧ ದ್ರವ್ಯಗಳ ಖರೀದಿ, ಅಂದವಾದ ವಸ್ತುಗಳ ಖರೀದಿ, ಪ್ರಕೃತಿಯನ್ನು ಅಂದವಾಗಿ ನೋಡುವಂಥದ್ದು, ಬಹಳ ಸಾಮರಸ್ಯ ಜೀವನ ಪ್ರಾಪ್ತಿಯಾಗುತ್ತೆ. ಮತ್ತು ದಾಂಪತ್ಯದಲ್ಲಿ ಅನ್ಯೂನ್ಯತೆ ಜಾಸ್ತಿ ಆಗುತ್ತೆ. ಈ ರೀತಿ ಒಳ್ಳೆಯದಾಗುತ್ತೆ. ಮತ್ತು ಮೇಷರಾಶಿಯವರಿಗೆ ವಿಶೇಷ ಶುಕ್ರ ವಾಹನ ಕಾರಕನಾಗಿರುವುದರಿಂದ ವಾಹನ ಖರೀದಿ ಯೋಗ, ವಸ್ತ್ರ ಆಭರಣ ಖರೀದಿ, ಚಿನ್ನ ಬೆಳ್ಳಿ ಆಭರಣಗಳ ಮೋಹ ಹೆಚ್ಚಾಗುವಂಥದ್ದು ಅಂತ ನೋಡ್ತೀವಿ. ಮತ್ತು ಮಾತೃತುಲ್ಯವಾದ ಸಂಪತ್ತು ವೃದ್ಧಿ ಆಗುತ್ತೆ, ಮುಖದಲ್ಲಿ ಕಾಂತಿ ಹೆಚ್ಚಾಗುತ್ತೆ, ವ್ಯಾಪಾರದಲ್ಲಿ ವರ್ಚಸ್ಸು ಮತ್ತು ಸಿಗುವಂಥದ್ದು, ಸಂಗೀತ ವಾದ್ಯಗಳು, ಸಿನಿಮಾ ಈ ರೀತಿ ಹೆಚ್ಚು ಆಸಕ್ತಿ ಹೊಂದಿ ಸುಖ ಜೀವನ ನಡೆಸುವಂಥ ಒಂದು ಯೋಗ ಈ ಒಂದು ಶುಕ್ರನದಿಂದ ಬರುತ್ತೆ. ಅದೇ ರೀತಿ ಇಲ್ಲೇನಾಗುತ್ತೆ ಅಂದರೆ ಚತುರ್ಥ ಭಾವದಲ್ಲಿ ಗುರು ಇರಲು ತುಂಬ ಒಳ್ಳೆಯ ಯೋಗ, ಆವಾಗಲೇ ತಿಳಿಸ್ಕೊಟ್ಟೆ. ಅದರ ಜೊತೆಯಲ್ಲಿ ಸೂರ್ಯ ಕೂಡ ಅಷ್ಟಮ ಸ್ಥಾನದಲ್ಲಿ ಗೋಚರ ಆಗ್ತಿರೋದು, ಮಿತ್ರನ ಸ್ಥಾನ ಅಂತ ಹೇಳ್ತೀವಿ, ವಿದ್ಯೆಗೆ ಒಳ್ಳೆಯದಾಗುತ್ತೆ. ಮತ್ತು ಪಂಚಮ ಸ್ಥಾನದಲ್ಲಿ ಕೇತು ಇರುವಂಥದ್ದು ಸ್ವಲ್ಪ ಏನಾದರೂ ಎಜುಕೇಷನ್ಗೆ, ಒಂದು ಹೈಯರ್ ಎಜುಕೇಷನ್ಗೆ ಈಗ ಹೊರದೇಶಕ್ಕೆ ಹೋಗುವಂಥ ವಿದ್ಯಾರ್ಥಿಗಳಲ್ಲಿ ಅವರಲ್ಲಿ ಸ್ವಲ್ಪ ಹಿನ್ನಡೆ ಆಗ್ಬೋದು. ಆದರೆ ಲಾಭ ಸ್ಥಾನದಲ್ಲಿರುವಂಥ ಲಾಭಸ್ಥಾನದಲ್ಲಿ ರಾಹು ಇದ್ದಾಗ ಏನಾಗುತ್ತೆ ಅಂದರೆ ಹೊಸ ಮಿತ್ರರೊಂದಿಗೆ ಸೇರಿಕೊಳ್ಳುವಂಥದ್ದು, ಹೊಸದಾಗಿ ಕಾಂಟ್ಯಾಕ್ಟ್ಸ್ ಬೆಳೆಯುವಂಥದ್ದು, ಮತ್ತು ಫಾರಿನ್ ಲ್ಯಾಂಗ್ವೇಜಸ್ಸು, ಫಾರಿನ್ ವಿಸಿಟ್ಸು, ಇದಕ್ಕೆ ಒಂದು ಗೇಟ್ವೇ ಅಂತ ಅದು ಓಪನ್ ಅಪ್ ಆಗುವಂಥದ್ದು. ಇದು ತುಂಬ ಒಳ್ಳೆಯ ವಿಚಾರ. ಮೇಷರಾಶಿಯವರಿಗೆ ಈ ನವಗ್ರಹಗಳ ಗೋಚಾರ ಪ್ರಭಾವ ಈ ರೀತಿ ನವೆಂಬರ್ ಮಾಸದಲ್ಲಿ ಬರುವಂಥದ್ದು. ಗುರುಜಿ, ಇನ್ನು ಕೂಡ ಮುಂದುವರೆದು ನೋಡೋದಾದ್ರೆ ರಾಶ್ಯಾಧಿಪತಿ ಗೋಚಾರದಿಂದ ಯಾವೆಲ್ಲ ಫಲಗಳನ್ನ ಮೇಷರಾಶಿಯವರು ನಿರೀಕ್ಷಿಸಬಹುದು, ಅಂದುಕೊಂಡಂತಹ ಕೆಲಸವನ್ನ ನವೆಂಬರ್ ತಿಂಗಳಿನಲ್ಲಿ ಮಾಡಿ ಮುಗಿಸ್ತಾರಾ, ಹೇಗೆ? ನೋಡಿ, ಖಂಡಿತ ರಾಶಾಧಿಪತಿ ಗೋಚಾರ ಅಷ್ಟಮ ಸ್ಥಾನದಲ್ಲಿ ಆಗ್ತಿರುವಂಥದ್ದು. ಏನಾಗುತ್ತೆ ಅಂದರೆ ಅಷ್ಟಮ ಸ್ಥಾನ ಸಪ್ತಮ ಸ್ಥಾನದಿಂದ ಅಷ್ಟಮ ಸ್ಥಾನಕ್ಕೆ ಹೋಗೋದ್ರೆ ದುಸ್ಥಾನ ಅಂತ ಹೇಳ್ತೀವಿ. ಆದರೂ ಕೂಡ ರಾಶಾಧಿಪತಿ ಸ್ವಕ್ಷೇತ್ರದಲ್ಲಿರುವಂಥದ್ದು. ಸೊ ಸ್ವಕ್ಷೇತ್ರದಲ್ಲಿದ್ದಾಗ ಸ್ವಲ್ಪ ಒಳ್ಳೆಯ ವಿಚಾರಗಳು, ಒಳ್ಳೆಯ ಲಾಭಗಳು ತಂದುಕೊಡುತ್ತೆ. ಆದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಯಾಕಂದರೆ ಅಷ್ಟಮ ಸ್ಥಾನ ದುಸ್ಥಾನ ಕೂಡ ಆಗಿರೋದ್ರಿಂದ ಸ್ವಲ್ಪ ಅಲ್ಲಿ ಸೂರ್ಯನು ಕೂಡ 17ನೇ ತಾರೀಕು ಗೋಚರ ಆಗ್ತಿರೋದ್ರಿಂದ ಹೃದಯ ಸಂಬಂಧಿ ರೋಗ ಸಮಸ್ಯೆಗಳಾಗ್ಬೋದು. ಸ್ವಲ್ಪ ಏನಾದರೂ ಕೆಲವೊಂದು ವಿಚಾರದಲ್ಲಿ ಈಗಾಗಲೇ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀವಿ, ಜಾಸ್ತಿ ಒಂದು ಹಾರ್ಟ್ ರಿಲೇಟೆಡ್ ಡಿಸೀಸಸ್ ಜಾಸ್ತಿ ಅಂತ ಹೇಳ್ತೀವಿ. ಆದರೆ ಮೇಷರಾಶಿಯ ರಾಶಾಧಿಪತಿ ವೃಶ್ಚಿಕ ರಾಶಿ, ಅದೊಂದು ಜಲತತ್ವ ರಾಶಿಯಾಗಿರೋದ್ರಿಂದ ಹೆಚ್ಚು ಅನುಕೂಲತೆಗಳು ಯಾವ ರೀತಿ ಅಂದರೆ ಜಲಕ್ಕೆ ಸಂಬಂಧಪಟ್ಟಂಥ ಉದ್ಯಮಗಳು ಯಾವ್ಯಾವ ಇರುತ್ತೆ ಅಂದರೆ ಹೈನುಗಾರಿಕೆ ಆಗಿರ್ಬೋದು ಅಥವಾ ಮೀನುಗಾರಿಕೆ ವಿಚಾರದಲ್ಲಿ ತುಂಬ ಅನುಕೂಲ ಆಗುತ್ತೆ ಮೇಷರಾಶಿಯವರಿಗೆ. ಮತ್ತು ಪ್ರಕೃತಿ ಜೊತೆ ಜೀವನ ಮಾಡಬೇಕು, ಆಸೆ ಆಕಾಂಕ್ಷೆಗಳನ್ನು ಹೆಚ್ಚಾಗಿ ಈ ಮಾಸದಲ್ಲಿ ಮೇಷರಾಶಿಯವರು ಹೊಂದ್ತಾರೆ. ಎಲ್ಲ ಪಾಸಿಟಿವ್ ಋಣಾತ್ಮಕ ವಿಚಾರಗಳು ತೊಲಗಿ ನೆಗೆಟಿವ್ ಥಿಂಗ್ಸ್ ಅಂತ ಏನು ಹೇಳ್ತೀವಿ ಅದೆಲ್ಲ ಕಮ್ಮಿ ಆಗುತ್ತೆ. ಯಾವಾಗ ರಾಶಿಯಾಧಿಪತಿ ಅಷ್ಟಮ ಭಾವಕ್ಕೆ ಬರುತ್ತೋ ಆವಾಗ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳಾಗುತ್ತೆ, ವಿದ್ಯೆಯಲ್ಲಿ ಅಡಚಣೆ ಬರುತ್ತೆ. ಆದರೆ ವಿದ್ಯೆಯಲ್ಲಿ ನಿಂತ್ಕೊಳ್ಳೋದಿಲ್ಲ, ಸ್ವಲ್ಪ ತೊಂದರೆಗಳು ಬರುತ್ತೆ. ಆದರೆ ವ್ಯಾಪಾರದಲ್ಲಿ ಕೂಡ ಸ್ವಲ್ಪ ಅನುಕೂಲತೆಗಳು ಜಾಸ್ತಿ ಆಗುತ್ತೆ. ವ್ಯಾಪಾರದಲ್ಲಿ ಹೆಚ್ಚು ಸುಖ ಸಿಗುವಂಥದ್ದು. ಮತ್ತು ಬುದ್ಧಿ ನಿಮ್ಮ ಕಂಟ್ರೋಲಲ್ಲಿ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಬುಧನ ಒಂದು ಗೋಚಾರ ತುಂಬ ಚೆನ್ನಾಗಿ ಕೊಡುತ್ತೆ. ಸ್ವಲ್ಪ ಸಣ್ಣ ಪುಟ್ಟ ಕನ್ಫ್ಯೂಷನ್ಸ್ ಇದ್ರೂ ಕೂಡ ಕಂಟ್ರೋಲ್ ಸಿಗುತ್ತೆ. ಅದಲ್ದಿರ ಮೇಷರಾಶಿಯವರಿಗೆ ತುಂಬ ವಿಶೇಷವಾಗಿ ಮಾತಿನಲ್ಲಿ ಒಂದು ಚಾತುರ್ಯತೆ ಈ ಮಾಸದಲ್ಲಿ ಬರುವಂಥದ್ದು. ಮತ್ತು ವಿಶೇಷವಾದ ಗುರುವಿನ ಗೋಚಾರ ಚತುರ್ಥ ಭಾವದಲ್ಲಿರೋದ್ರಿಂದ ಮಾತೃ ಸುಖ ಮತ್ತು ತಾಯಿ ಕಡೆಯಿಂದ ಒಳ್ಳೆ ಧನ ಲಾಭ ಅಂತ ಹೇಳ್ತೀವಿ. ತಂದೆ ಕಡೆಯಿಂದ ಕೂಡ ಏನೋ ಆಸ್ತಿ ಆ ವಿಚಾರದಲ್ಲಿ
ಒಳ್ಳೆಯ ವಿಚಾರ ಅಂತ ಹೇಳ್ತೀವಿ. ಮತ್ತು ಅಷ್ಟಮ ಸ್ಥಾನಕ್ಕೆ ಸೂರ್ಯ ಬರೋದ್ರಿಂದ ಸಂತಾನ ವಿಚಾರದಲ್ಲಿ ಮತ್ತು ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳ್ತೀವಿ, ಮತ್ತು ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ತುಂಬ ಒಳ್ಳೆಯದಂತ ಹೇಳ್ತೀವಿ. ಸೊ ಈ ವಿಚಾರದಲ್ಲಿ ಮೇಷರಾಶಿಯವರು ಸ್ವಲ್ಪ ಭಾಗ್ಯಶಾಲಿಗಳಂತ ಹೇಳ್ತೀವಿ. ಆದರೆ ಸ್ವಲ್ಪ ಮೇಷರಾಶಿಯವರಿಗೆ ನೆಗೆಟಿವ್ ಅಂತ ಈ ಒಂದು ಮಾಸದಲ್ಲಿ ರಾಶಾಧಿಪತಿ ಗೋಚಾರ ನೋಡೋದ್ರಿಂದ ಸ್ವಲ್ಪ ದುಡುಕಿ ನಿರ್ಧಾರ ಮಾಡುವಂಥದ್ದು, ಕಂಟ್ರೋಲ್ ಇಲ್ಲದೆ ಇರೋವಂಥದ್ದು, ಮಾತಿನಲ್ಲಿ ನೆಗೆಟಿವ್ ಆಗುವಂಥದ್ದು, ಇದರಿಂದ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಇದರ ಬಗ್ಗೆ ಗಮನ ಹರಿಸಿದ್ರೆ ಅವರು ಈ ಒಂದು ಮಾಸದಲ್ಲಿ ಒಳ್ಳೆ ಫಲಗಳನ್ನು ಜಾಸ್ತಿ ನಿರೀಕ್ಷೆ ಮಾಡಬಹುದು. ಗುರೂಜಿ, ಇನ್ನು ಮೇಷರಾಶಿಯಲ್ಲಿ ಬರುವಂತಹ ನಕ್ಷತ್ರಗಳೇನಿದ್ದಾವೆ, ನಕ್ಷತ್ರಗಳ ಆಧಾರಿತವಾಗಿ ಏನಾದರೂ ಫಲಗಳನ್ನು ನಿರೀಕ್ಷಿಸಬಹುದಾ? ಪರಿಹಾರ ಭಾಗವಾಗಿ ನವೆಂಬರ್ ತಿಂಗಳಲ್ಲಿ ಮೇಷರಾಶಿಯವರು ಏನು ಮಾಡ್ಕೊಳ್ಬೇಕು? ನೋಡಿ, ನಕ್ಷತ್ರಗಳ ವಿಚಾರವಾಗಿ ಬಹುಮುಖ್ಯವಾಗಿ ಮೇಷರಾಶಿಯವರಿಗೆ ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ, ಕೃತಿಕಾ ನಕ್ಷತ್ರ ಈ ವಿಚಾರ ಬರುವಂಥದ್ದು. ಸ್ವಲ್ಪ ಅಶ್ವಿನಿ ನಕ್ಷತ್ರದಲ್ಲಿ ಆಹಾರದ ಬಗ್ಗೆ ಪ್ರಾಮುಖ್ಯತೆ ಹೆಚ್ಚಾಗಿ ಕೊಡ್ತೀರಾ, ಅಂದರೆ ಊಟ ಮತ್ತು ಪಾನೀಯಗಳು ಹೆಚ್ಚಾಗಿ ತೆಗೆದುಕೊಳ್ಳುವಂಥದ್ದು, ಇಷ್ಟಾರ್ಥ ಇರುವಂಥ ಪದಾರ್ಥಗಳ ವಿಚಾರವಾಗಿ ಅತಿಯಾಗಿ ತಿನ್ನುವಂಥದ್ದು ಈ ಮಾಸದಲ್ಲಿ ಲಭಿಸುತ್ತೆ. ಇದು ಒಳ್ಳೆಯ ವಿಚಾರ. ಭರಣಿ ನಕ್ಷತ್ರದವರಿಗೆ ನೀವು ಪಟ್ಟಂಥ ಕನಸುಗಳು ನನಸಾಗುವ ಎಲ್ಲ ಸಾಧ್ಯತೆಗಳು ಕೂಡಿ ಬರುವಂಥದ್ದು. ಕೃತಿಕಾ ನಕ್ಷತ್ರದವರು ನಿಮ್ಮ ಸ್ನೇಹಿತರ ವಿಚಾರದಲ್ಲಿ ಮತ್ತು ಬಂಧು ಬಾಂಧವರ ವಿಚಾರದಲ್ಲಿ ಸಾಧಾರಣವಾಗಿರುತ್ತೆ. ಯಾವುದೋ ಒಂದು ಮಾತಿನ ವಿಚಾರವಾಗಿ ಸ್ವಲ್ಪ ಆರ್ಗ್ಯುಮೆಂಟ್ ಆಗುವಂಥದ್ದು, ಸ್ವಲ್ಪ ವಾದ ವಿವಾದಗಳು ಹೆಚ್ಚಾಗುವಂಥದ್ದು, ಅದ್ರ ಬಗ್ಗೆ ಗಮನವಿರಲಿ. ಸಾಧ್ಯವಾದರೆ ಅದರಿಂದ ದೂರವಿರಲು ಪ್ರಯತ್ನಿಸಿ. ಪರಿಹಾರಗಳಂದರೆ ಇಷ್ಟೇ, ಆದಷ್ಟು ಈ ಒಂದು ಮೇಷರಾಶಿ ಅಷ್ಟಮ ಸ್ಥಾನಕ್ಕೆ ಹೋಗುವಂಥದ್ದು. ಇದಕ್ಕೆ ರಾಶ್ಯಾಧಿಪತಿ ಬಲಪಡಿಸಲು ಶುದ್ಧ ದೇಸಿ ಹಸು ತುಪ್ಪವನ್ನು ಮನೆಯಲ್ಲಿ ಉಪಯೋಗಿಸಿ ಮತ್ತು ದೇವಸ್ಥಾನಕ್ಕೆ ಕೊಂಡೊಯ್ಯುವಂಥದ್ದು, ಮತ್ತು ದಿನನಿತ್ಯ ಸೂರ್ಯನಿಗೆ ಅರ್ಘ್ಯ ನೀಡುವಂಥದ್ದು, ಸೂರ್ಯ ನಮಸ್ಕಾರ ಮಾಡುವಂಥದ್ದು. ಇದರಿಂದ ನಿಮಗೆ ದೃಢಕಾಯ ಪ್ರಾಪ್ತಿಯಾಗುತ್ತೆ. ಮತ್ತು ಚಾಮುಂಡೇಶ್ವರಿ ತಾಯಿಗೆ ಪ್ರಾರ್ಥನೆ ಸಲ್ಲಿಸುವಂಥದ್ದು, ಒಂದು ತುಪ್ಪದ ದೀಪ ಹಚ್ಚಿ, ಅಥವಾ ನಿಮ್ಮ ಮನೆ ಹತ್ರ ದುರ್ಗಾದೇವಿ ದೇವಸ್ಥಾನಕ್ಕಿದ್ರೂ ಹೋಗಿ ತುಪ್ಪದ ದೀಪ ಹಚ್ಚಿ ಕೆಂಪು ದೀಪಗಳಿಂದ ಅಲಂಕಾರ ಸೇವೆ ಮಾಡಿಸುವಂಥದ್ದು, ಈ ರೀತಿ ಒಂದು ಪರಿಹಾರಗಳನ್ನು ಪಾಲಿಸ್ಬೋದು. ಸ್ವಲ್ಪ ಸೂಚನೆಗಳಂತಂದರೆ, ಯಾವುದೇ ನಿಮ್ಮ ಸಾಧನೆಗಳು, ಯಾವುದೇ ನಿಮ್ಮ ಖುಷಿ ವಿಚಾರವನ್ನು ಸೋಷಲ್ ಮೀಡಿಯಾದಲ್ಲಿ ಈ ತಿಂಗಳಿಗೆ ಮಟ್ಟಿಗೆ ಆದಷ್ಟು ಅದನ್ನು ಹೈಲೈಟ್ ಮಾಡಬೇಡಿ ಅಂತ ಒಂದು ಸೂಚನೆ ಕೊಡ್ತಾರೆ. ಗುರುಜಿ, ಇನ್ನು ದೀಪ ಹಚ್ಚೋದಕ್ಕೆ ನೀವು ಕೂಡ ಹೇಳಿದ್ರಿ, ಯಾವ ಸಮಯದಲ್ಲಿ ಹಚ್ಚಬೇಕು ಅಂತ ಏನಾದರೂ ತಿಳಿಸ್ತೀರಾ? ನೋಡಿ, ವಿಶೇಷವಾಗಿ ದುರ್ಗಾ ದೇವಿಗಾಗಿರ್ಬೋದು, ಚಾಮುಂಡೇಶ್ವರಿ ತಾಯಿಯವರಿಗಾಗಿರ್ಬೋದು, ಇದೇನಂತಂದರೆ ಗೋಧೂಳಿ ಸಮಯದಲ್ಲಿ ಬಹಳ ವಿಶೇಷವಾಗಿರುವಂಥದ್ದು. ಆದರೆ ಭಾನುವಾರ ಮಾತ್ರ ಏನಾಗುತ್ತೆ, ಸ್ವಲ್ಪ ರಾಹುಕಾಲ ಬರುವಂಥದ್ದು 4 ಗಂಟೆಯಿಂದ 6 ಗಂಟೆ. ಅದು ಬಿಟ್ಟರೆ ಆ ವಾರದ ಬೇರೆ ಎಲ್ಲ ದಿನಗಳಲ್ಲೂ ಕೂಡ ಗೋಧೂಳಿ ಸಮಯದಲ್ಲಿ ಅಮ್ಮನವರಿಗೆ ಹಚ್ಚುವಂಥ ದೀಪ ತುಂಬ ವಿಶೇಷವಾಗಿ ಪವರ್ಫುಲ್ ಆಗಿರುವಂಥದ್ದು. ಅದರಲ್ಲಿ ಕಾರ್ತಿಕ ಮಾಸನೇ ನಡೀತಾ ಇದೆ, ಅದು ದೀಪಗಳ ಮಾಸನೇ ಅಂತ ಹೇಳ್ತೀವಿ. ಎಲ್ಲ ಮುಹೂರ್ತಕ್ಕೂ ಮೀರಿ ಒಂದು ಮಾಸದ ಒಂದು ಬಲ ಇರೋದ್ರಿಂದ ಈ ಒಂದು ಮೇಷರಾಶಿಯವರಿಗೆ ಆ ದೀಪ ಹಚ್ಚಿ ಅಮ್ಮನವ್ರಿಗಾಗಲಿ, ಚಾಮುಂಡೇಶ್ವರಿ ತಾಯಿಗಾಗಲಿ, ದುರ್ಗಾದೇವಿಗಾಗಲಿ ಈ ರೀತಿ ಮಾಡುವಂಥದ್ದು. ಕೆಲವೊಂದು ಮಣ್ಣಿನ ಹಣ್ಣದ ದೀಪ ಆದರೂ ಹಚ್ಬೋದು, ಅಥವಾ ಒಂದು ನಿಂಬೆ ಹಣ್ಣಿನ ದೀಪವನ್ನು ಹಚ್ಚೋದ್ರಿಂದ ಕೂಡ ಅದರ ಒಂದು ಎನರ್ಜೀಸ್ ತುಂಬ ಒಂದು ಒಳ್ಳೆ ರೀತಿ ಮೇಷರಾಶಿಯವರಿಗೆ ಸಿಗುತ್ತೆ. ಮೇಷರಾಶಿಯವರು ಇವತ್ತಿನ ಸಂಚಿಕೆ ಯಾರೆಲ್ಲ ನೋಡಿದ್ದೀರಾ, ಪರಿಹಾರ ಭಾಗವಾಗಿ ಇದನ್ನು ಮಾಡ್ಕೊಳ್ಳಿ. ಹಾಗೆ ಖಂಡಿತ ಪರಿಹಾರ ಕೂಡ ಸಿಗುತ್ತೆ. ಜೊತೆಗೆ ಏನು ನವೆಂಬರ್ ತಿಂಗಳಿನಲ್ಲಿ ಏನೇನೆಲ್ಲ ನಿಮಗೆ ಪ್ರಭಾವ ಬೀರ್ತಾ ಇದೆ, ಯಾವ್ಯಾವ ಗ್ರಹಗಳ ಪ್ರಭಾವ ನಿಮಗೆ ಕೂಡ ಬೀರ್ತಾ ಇರೋವಂಥದ್ದು, ಎಲ್ಲ ವಿಚಾರಗಳ ಬಗ್ಗೆ ಗುರೂಜಿಗಳು ಸಹ ತಿಳಿಸ್ಕೊಟ್ಟಿದ್ದಾರೆ. ಅದನ್ನು ಗಮನವಿಟ್ಟು ಕೂಡ ನೀವು ಪಾಲನೆ ಮಾಡ್ಕೊಂಡು ಹೋಗಿ ಅಂತ ಹೇಳಿ ತಿಳಿಸ್ತಾ, ಗುರೂಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಮೇಷರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನವೆಂಬರ್ ತಿಂಗಳ ಮಾಸ ಭವಿಷ್ಯವನ್ನು ತಿಳಿಸಿದ್ದೀರಾ. ಹಾಗೆ ದಿನದ ರಾಶಿ ಭವಿಷ್ಯ, ಹಾಗೆ ಇವತ್ತಿನ ದಿನದ ವಿಶೇಷತೆಯನ್ನು ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಗುರುಜಿ, ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.